ನಮಸ್ಕಾರ. ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕರ ಮೇಲೆ ಪುಂಡರು ನಡೆಸಿದ ಹಲ್ಲೆ ಖಂಡಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರಸ್ತೆ ಸಾರಿಗೆ ನಿಗಮದ ತುಮಕೂರು ವಿಭಾಗದ ನಿವೃತ್ತ ನೌಕರರು ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ದೇವರಾಜ್ ಅರಸು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪಾದಯಾತ್ರೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರ ಹೋರಾಟ ಬೆಂಬಲಿಸಿ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನಿಯಾಕುಮಾರ್, ಬೆಳಗಾವಿಯಲ್ಲಿ ಎಂಇಎಸ್ನವರು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ. ನಮ್ಮ ಸಾರಿಗೆ ಸಂಸ್ಥೆ ಬಸ್ ಹಾಗೂ ಬಸ್ ಸಿಬ್ಬಂದಿ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಇವರ ಉಪಟಳಕ್ಕೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರು. ಬೆಳಗಾವಿಯಲ್ಲಿ ನಡೆದಂಥ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ಇವತ್ತು ನಮ್ಮ ನೆಲದಲ್ಲೇ, ಕರ್ನಾಟಕ ನೆಲದಲ್ಲೇ ಮರಾಠಿಗಾರರ ಏನು ಒಂದು ದಿವಸದಲ್ಲ, 2 ದಿವಸದಲ್ಲ, ಈಗಾಗಲೇ ಭಾಳ ವರ್ಷಗಳಿಂದನೂ ಕೂಡ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಅದು ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರಗಳೆಲ್ಲ ಕೂಡ ಮರಾಠಿಗಾರರಿಗೆ ಶಕ್ತಿಯನ್ನು ತುಂಬ್ತಾರೆ ಹೊರತು ಕನ್ನಡಿಗರಿಗೆ ಶಕ್ತಿ ತುಂಬ್ತಾ ಇಲ್ಲ. ಈಗ ಮೊನ್ನೆ ನಡೆದಂಥದ್ದು ಅಷ್ಟೇ ನೋಡಿ, ಆತ ಒದೆ ತಿಂದು ಕೂಡ ಮತ್ತೊಂದು ಕೇಸ್ ಹಾಕ್ತಾರೆ, ಓಕೋ ಕೇಸು. ಈಗ ಅದನ್ನು ವಾಪಸ್ ತಗೊಂಡವ್ರಂತೆ. ಹೆಂಗೆ ವಾಪಸ್ ತಗೊಂಡ್ರು? ಯಾಕೆಂದರೆ 50-60 ಜನ ಇರ್ತಾರೆ ಅಲ್ಲಿ. 50-60 ಜನ ಇದ್ದಾಗ ಆತ ಏನು ಮಾಡಬಲ್ಲ. ಆಮೇಲೆ ಆತ ಏಜ್ ಆಗಿದೆ. ಆತನು ಏನು, ಈಗ ಯಾರೇ ಆಗಿರಲಿ ಕಾಕಿ ಬಟ್ಟೆ ಹಾಕ್ಕೊಂಡು ಅವ್ರು ಸಮಾಜ ಸೇವೆ ಮಾಡ್ತಾವ್ರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಮತ್ತು ನಮ್ಮ PKS ಮತ್ತು ಆಟೋ ಡ್ರೈವರ್ ಈ ಥರ ಸಮಾಜ ಸೇವೆ ಏನು ಮಾಡ್ತಾಯಿದ್ದಾರೆ, ಅವರು ಕೂಡ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವರಿಗೆ ಸೂಕ್ತ ರಕ್ಷಣೆ ಸರ್ಕಾರದವರು ಕೊಡಬೇಕು. ಏನು ಮರಾಠಿಗಾರರು ಇವತ್ತು ಅವ್ರ ಮೇಲೆ ಕೈ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಗಡೀಪಾರು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಕನ್ನಡಿಗರ ನೆಲದಲ್ಲಿ ಅವರು ಬದುಕೋಕ್ಕೆ ಅವಕಾಶ ಕೊಡ್ಕೂಡ್ದು. ಇದ್ರ ಜೊತೆಯಲ್ಲಿ ಏನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕನ್ನಡಿಗರ ಸಂಘಟನೆಗಳು ಬರ್ಕೂಡ್ದು ಅಂತ ಹೇಳ್ತಾರೆ. ಏನು ಇವರು ಅಪ್ಪನ ಮನೆ ಆಸ್ತಿನ ಬೆಳಗಾಂ ಜಿಲ್ಲೆ ಇಲ್ಲ ಇವರೇನೋ ಕೊಂಡ್ಕೊಂಬಿಟ್ಟಿದ್ದಾರೆ ಎಲ್ಲ ಬೆಳಗಾಂನ, ಇವೆಲ್ಲ ಮಾತಾಡ್ಕೂಡ್ದು. ನೀನು ಕೂಡ ಒಬ್ಬ ಕನ್ನಡಿಗ. ಬೆಳಗಾವಿ ಸುಳೆಭಾವಿ ಮಾರ್ಗದಲ್ಲಿ ಕಾರ್ಯಾಚರಣೆಯಲ್ಲಿದ್ದ ಸಂದರ್ಭದಲ್ಲಿ ಬಾಳೆಕುಂದ್ರಿ ಬಸ್ ನಿಲ್ದಾಣ ಬಳಿ ಬಸ್ ನಿರ್ವಾಹಕ ಮಹದೇವಪ್ಪ ಮಲ್ಲಪ್ಪ ಹುಕ್ಕೇರಿ ಅವರ ಮೇಲೆ ಕೆಲವರು ಮರಾಠಿ ಭಾಷೆಯಲ್ಲಿ ಮಾತನಾಡು ಎಂದು ಒತ್ತಾಯಿಸಿ ಹಲ್ಲೆ ಮಾಡಿರುವುದು ಖಂಡನೀಯ ಎಂದರು. ಕರ್ನಾಟಕದಲ್ಲಿ ಕನ್ನಡವೇ ಅಧಿಕೃತ ಭಾಷೆಯಾಗಿದ್ದು ಕನ್ನಡದಲ್ಲಿ ವ್ಯವಹರಿಸುವುದು ಕರ್ತವ್ಯ. ಹೀಗಿದ್ದು ಸಂಸ್ಥೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಎಂದರು. ಇನ್ನು ಈ ವೇಳೆ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಗೌರವಾಧ್ಯಕ್ಷ ವೆಂಕಟನಾರಾಯಣ, ಅಧ್ಯಕ್ಷ ಭೀಮಾನಾಯಕ್, ಉಪಾಧ್ಯಕ್ಷ ಜವರುಲ್ಲಾ, ಕಾರ್ಯದರ್ಶಿ KS ರಾಜಣ್ಣ ಇತರರು ಭಾಗಿಯಾಗಿದ್ದರು. NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ. ಈ ನಿಟ್ಟಿನಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿ ನೌಕರರು ಶ್ರಮಿಸಬೇಕು. ನವದೆಹಲಿಯ ಕರ್ನಾಟಕ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ TB ಜಯಚಂದ್ರ ತುಮಕೂರಿನಲ್ಲಿ ಕರೆ ನೀಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಬೇತಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಅನುಮೋದನಾ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಅಧಿಕಾರಿ ನೌಕರರು ಹಿಂದುಳಿಯಬಾರದು. ಜಿಲ್ಲೆಯಲ್ಲಿ ನರೇಗಾ ಯೋಜನೆಯಡಿ 850 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುತ್ತಿರುವುದು ಯೋಜನೆಯ ಯಶಸ್ವಿಗೆ ನಿದರ್ಶನವಾಗಿದೆ. ಬಡವರಿಗೆ, ನಿರ್ಗತಿಕರಿಗೆ ಈ ಯೋಜನೆ ಶಕ್ತಿ ನೀಡಿದೆ ಅಂತ ತಿಳಿಸಿದರು. ಇಡೀ ಒಂದು ಗ್ರಾಮ ಪಂಚಾಯತಿಯಲ್ಲಿ 4 ಇಲಾಖೆಗಳು ಬಹಳ ಪ್ರಮುಖವಾದಂತಹ ಸೇವೆಯನ್ನು ಕೊಡ್ತಕ್ಕಂಥದ್ದು. ಒಂದು ಶಿಕ್ಷಣ ಇಲಾಖೆ, 8ರಿಂದ 10 ಶಾಲೆಗಳು ಒಂದು ಪಂಚಾಯತ್ನಲ್ಲಿದೆ. ನೆಕ್ಸ್ಟ್ ಎರಡನೇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುವ ಅಂಗನವಾಡಿಗಳು, 12ರಿಂದ 15 ಅಂಗನವಾಡಿಗಳು ಒಂದು ಗ್ರಾಮ ಪಂಚಾಯತ್ನಲ್ಲಿದೆ. ಮೂರನೇದು ಆರೋಗ್ಯ ಇಲಾಖೆ, ಒಂದು ಉಪಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಪಂಚಾಯತ್ನಲ್ಲಿ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು. 4ನೇ ಅತಿ ಪ್ರಮುಖವಾದಂಥ ಸ್ಥಳೀಯ ಸರ್ಕಾರ, ಅದು ನಮ್ಮ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ನಲ್ಲಿ ನಾವು ಶುದ್ಧ ಕುಡಿಯುವ
ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿ, ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ 77 ವರ್ಷಗಳು ಕಳೆದಿದ್ದರೂ ದೇಶದ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಯಾದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಂತಾಗುತ್ತದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನ ನಾವೆಲ್ಲ ನನಸು ಮಾಡಬೇಕು. ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಪಂಚಾಯಿತಿ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ, ಅಥ್ಲೆಟಿಕ್ಸ್ ಮುಖ್ಯಸ್ಥ ಪ್ರಭಾಕರ್, ಕಬಡ್ಡಿ ಅಸೋಸಿಯೇಷನ್ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ, ಯೋಜನಾ ನಿರ್ದೇಶಕರು, ಇತರರು ಅಧಿಕಾರಿಗಳು ಭಾಗಿಯಾಗಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ದಲಿತ ಹಿಂದುಳಿದವರ ಉದ್ಧಾರದ ನೆಪದಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ದಲಿತ ಹಿಂದುಳಿದ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಅವರ 25,000 ಕೋಟಿ ರುಗಳ ಹಣಕಾಸು ಬಳಕೆ ಮಾಡಿ ಆ ಸಮುದಾಯಗಳ ಅನಾಭಿವೃದ್ಧಿಗೆ ಕಾರಣವಾಗಿದೆ ಎಂದು ತುಮಕೂರಿನಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ, ಟಿಎಸ್ಪಿ ಹಣ ಉಪಯೋಗಿಸಿಕೊಂಡ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಪಸಂಖ್ಯಾತ ಹಾಗೂ ಮುಸ್ಲಿಂ ಸಮಾಜಕ್ಕೆ ಮೀಸಲಿಟ್ಟ ಹಣ ಮಾತ್ರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಲಿಲ್ಲ. ಇದು ಏನು ತೋರಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ದಲಿತ ಹಿಂದುಳಿದ ಅಭಿವೃದ್ಧಿ ಮಾಡುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಈಗ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಬಜೆಟ್ನಲ್ಲಿ ಹೆಚ್ಚೇನು ಹಣಕಾಸು ನೆರವು ಕೊಟ್ಟು ಅವರ ಓಲೈಕೆಗಾಗಿ ಇತರೆ ಸಮುದಾಯಗಳಿಗೆ ದ್ರೋಹ ಬಗೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಟೀಕಿಸಿದರು. ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಬಿಡುಗಡೆ ಮಾಡಿದ್ದಷ್ಟು ತನಕ 25 ಕೋಟಿ, ಅಂದ್ರೆ ಕೇವಲ 25% BR ಅಂಬೇಡ್ಕರ್ ನಿಗಮಕ್ಕೆ ಬಿಡುಗಡೆ ಮಾಡಬೇಕು. ತಾಂಡಾ ನಿಗಮಕ್ಕೆ ಎಷ್ಟು ಕೊಡ್ತೀವಿ? 60 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತೀವಿ. ಇವ್ರು ಕೊಟ್ಟಿದ್ದಷ್ಟು 15 ಕೋಟಿ. ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ 35 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿ ಬಿಡುಗಡೆ ಮಾಡಿದ್ದು 8.75 ಕೋಟಿ. ಮತ್ತು ನೋಡ್ರಿ, ಇದು ಹೇಗೈತಿ, ನಮ್ಮಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯೂಶುವಲಿ SC ಸಮಾಜದ ಬಲಗೈಗೆ ಬಿಡುವಂಥ, ಸಮಾಜಕ್ಕೆ ಅನುಕೂಲ ಆಗುವಂಥ ನಿಗಮ. SC ಸಮಾಜದಲ್ಲಿ ಎಡಗೈಗೆ ಅನುಕೂಲ ಆಗುವಂಥ ನಿಗಮ ಬಾಬು ಜಗಜೀವನ್ ರಾವ್ ನಿಗಮ, ಅದು ಆದಿಜಾಂಬವಂತ ನಿಗಮ. ಆದ್ರೆ ಅದಕ್ಕೆ ಎರಡಕ್ಕೂ ಸೇಮ್ ದುಡ್ಡು ಬಿಡಬೇಕಲ್ಲ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎರಡು ಸಮಾಜಗಳು ಹೆಚ್ಚು ಕಡಿಮೆ ಸೇಮ್ ಅದಾವ. ಆದ್ರೆ ಅದರಲ್ಲಿ ಕೂಡ ಇವರು ಒಂದು ಸಮಾಜಕ್ಕೆ ಒಂದು, ಇನ್ನೊಂದು ಸಮಾಜಕ್ಕೆ ಒಂದು ಮಾಡ್ತಾರೆ. ಒಬ್ಬರಿಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇನ್ನೊಬ್ಬರಿಗೆ 35 ಕೋಟಿ ರೂಪಾಯಿ ಬಜೆಟ್ದಲ್ಲಿ ಕೊಡ್ತಾರೆ. ಅದರಲ್ಲಿ ಕೂಡ ಬಿಡುಗಡೆ ಮಾಡಿದ್ದು ಕೇವಲ 8.75 ಕೋಟಿ. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗಕ್ಕೆ 3.75 ಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಬಿಡುಗಡೆ ಮಾಡಿದ್ದು 1. ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಹೆಸರು ಹೇಳಿಕೊಂಡು ದಲಿತರ, ಹಿಂದುಳಿದವರ ಪರ ಎಂದು ಹೇಳಿ ಅವರ ಅಭಿವೃದ್ಧಿಗಾಗಿ 39,000 ಕೋಟಿ ಹಣ ಬಜೆಟ್ನಲ್ಲಿ ನಿಗದಿ ಮಾಡಿ ಅದನ್ನ ಗ್ಯಾರಂಟಿ ಯೋಜನೆ ಬಳಕೆ ಮಾಡಿ ದಲಿತರ, ಹಿಂದುಳಿದವರ ಅನ್ಯಾಯವೆಸಗಿ ವಿರೋಧಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಂತ ಟೀಕಿಸಿದ್ರು. ಅಲ್ಲಿ ಇಲ್ಲಿ ಪೂಜೆಗಳು ಮಂತ್ರಗಳೆಲ್ಲ ಮಾಡಿಸಿ ಸಿದ್ದರಾಮಯ್ಯ ಕಾಲ್ ಮುರ್ಕೊಳ್ಳಂಗೂ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ಪರ್ಮನೆಂಟ್ ಆಗಿ ವಯಸ್ಸಾಗಿದೆ, ಇವತ್ತು ಈ ದೇವರಾಜ ಹೆಸರೆಲ್ಲ ಹೇಳ್ಕೊಂಡು ನೀವೇನು ಅಧಿಕಾರಕ್ಕೆ ಬಂದ್ರಿ, ಇವತ್ತು ಅವರ ಹೆಸರು ಹೇಳಕ್ಕೂ ಅಂಬೇಡ್ಕರ್ ಹೆಸರು ಹೇಳಕ್ಕೂ ನಾಲಾಯಕ ಆಗಿರೋದ್ರಿಂದ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ಕೂಡಲೇ ಜನತೆ ಮುಂದೆ ನಾವು ಚುನಾವಣೆಗೆ ಹೋಗಬೇಕು. ಆ ಮೂಲಕ ನೀವೇನು SC ST ಜನಾಂಗಕ್ಕೆ ಮಾಡಿರ್ತಕ್ಕಂಥ ಮೋಸ ಇದೆ ಅದನ್ನು ಒಪ್ಕೊಬೇಕು ಅಂತ ಹೇಳಿ, ಯಾವುದೇ ಕಾರಣಕ್ಕೂ ದಲಿತರ ಹಣ ದಲಿತರ ಹಕ್ಕು, ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವೇನು ಹೋರಾಟ ಮಾಡ್ಬೇಕಂತೇಳಿ ಎಲ್ಲ ಕಡೆ ನಾವು ನಿರ್ಧಾರ ಮಾಡಿದ್ದೀರಿ. ನಾವು ಪ್ರತಿ ಜಿಲ್ಲೆಗಳಲ್ಲೂ ಈ ರೀತಿ ಮೀಟಿಂಗ್ ಮಾಡೋದ್ರ ಮುಖಾಂತರ ಎಲ್ಲ ದಲಿತ ಸಂಘಟನೆಗಳು ಯಾರ್ಯಾರು ತುಂಬ ಜನ ನೀವು ನೋಡಿದ್ರೆ ಅವ್ರವ್ರ ಫೈಲ್ಗಳಿಗೆ ಸೈನ್ ಹಾಕ್ಸ್ಕೊಂಬರಕ್ಕೆ ಹೋಗೋಂಥವ್ರು ಹೊಸ ಯುವಕರು, ವಿದ್ಯಾವಂತರು ದಲಿತ ಸಂಘಟನೆಗಳಲ್ಲಿ ಈಗ ಹೊರಗಡೆ ಬಂದು ನಮಗೆ ಅನ್ಯಾಯ ಆಗ್ತಾ ಇದೆ, ಈ ಕಾಂಗ್ರೆಸ್ನ ನಂಬಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಬಂದಿರೋದ್ರಿಂದ ಅವ್ರನ್ನೂ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರು, ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣವರು, ಬೆಲ್ಲದಣ್ಣವರು ಎಲ್ಲರ ನೇತೃತ್ವದಲ್ಲಿ ನಾವು ಮಾಡ್ತೀರಿ. ಈ ಸಮಾಜದಲ್ಲಿ ಈ ವೇಳೆಯಲ್ಲಿ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ಮತ್ತಿತರರು ಇದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ಜಯನಗರ ಪೂರ್ವದಲ್ಲಿರುವ ಎಲನ್ ಕೆಲ್ಲರ್ ಶಾಲೆಯಲ್ಲಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಸರ್ದಾರ್ ವಲ್ಲಭಾಯಿ ಸೊಸೈಟಿ ಮತ್ತು ಕಾಮಧೇನು ಸ್ವಾಸ್ಥ್ಯ ಕೇಂದ್ರ ಬೆಂಗಳೂರು ಇವರ ಸಹಯೋಗದಲ್ಲಿ
ಅಕ್ಯುಪಂಕ್ಚರ್ ಮತ್ತು ಅಕ್ಯುಪ್ರೆಷರ್ ನೀಡುವ ಮೂಲಕ ಉಚಿತವಾಗಿ ತಪಾಸಣೆ ಮಾಡಲಾಯಿತು. ಬೆಳಗಿನಿಂದ ತಂಡೋಪತಂಡವಾಗಿ ಶಿಬಿರಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ವಿವಿಧ ರೀತಿಯಲ್ಲಿ ತಪಾಸಣೆ ನಡೆಸಲಾಯಿತು. ಬಾಡಿ ಮಸಾಜ್, ಇಂಡೆಕ್ಟ್, ಬ್ಲಡ್ ಶುಗರ್, ರಕ್ತದ ಒತ್ತಡ, ಬಾಡಿ ಸ್ಕ್ಯಾನಿಂಗ್, ಮಾತು ಮತ್ತು ಶ್ರವಣ ಸಮಾಲೋಚನೆಯನ್ನ ನಡೆಸಲಾಯಿತೆಂದು ಹೆಲನ್ ಕೆಲ್ಲರ್ ಶಾಲೆಯ ಮುಖ್ಯಸ್ಥರಾದ ಗಾಯತ್ರಿ ರವೀಶ್ ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ರವೀಶ್ ಅಂತ, ಹೆಲನ್ ಕೆಲ್ಲರ್ ಸಂಸ್ಥಾಪಕರು. ಕಳೆದ 1 ವರ್ಷದಿಂದ ಕಾಮಧೇನು ಸ್ವಸ್ಥ್ಯ ಕೇಂದ್ರದವರು ನಮ್ಮಲ್ಲಿ ಬಂದುಬಿಟ್ಟು ಇದು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಇದು ಹೆಲ್ತ್ ಕ್ಯಾಂಪ್ ಅನ್ನೋಕ್ಕಿಂತ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ನಾವು ನಮ್ಮ ಈಗಿನ ಒಂದು ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಇದನ್ನು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಆಕ್ಯುಪಂಕ್ಚರ್ ಮತ್ತು ಆಕ್ಯುಪ್ರೆಷರ್ ಎರಡೂ ಟ್ರೀಟ್ಮೆಂಟು ಕೊಡ್ತಾಯಿದ್ದಾರೆ, ಉಚಿತವಾಗಿ ಕೊಡ್ತಾಯಿದ್ದಾರೆ ಈ ಕ್ಯಾಂಪಲ್ಲಿ. ಅದರಲ್ಲಿ ಗುಣಮುಖ ಆಗಿ ಕೆಲವ್ರಿಗೆ ತಕ್ಷಣ ಗುಣಮುಖನೂ ಆಗಿದೆ. ಇಲ್ಲಿ ಕ್ಯಾಂಪಲ್ಲಿ ಒಬ್ಬರು ಬಂದಾಗ ಲೇಡಿ ಒಬ್ಬರು ಕೈ ಎತ್ತಕ್ಕಾಗ್ತಾ ಇರಲಿಲ್ಲ, ಅವ್ರಿಗೆ ಕಳೆದ 6 ತಿಂಗಳಿಂದ ಅವರು ಕೈ ಎತ್ತಕ್ಕಾಗ್ದಲ್ಲೇ ಸಫರ್ ಮಾಡ್ತಾಯಿದ್ರು. ಡಾಕ್ಟ್ರ್ ಅವ್ರಿಗೆ ಆಕ್ಯುಪಂಕ್ಚರ್ ಥೆರಪಿ ಕೊಟ್ಟಿದ್ದ ತಕ್ಷಣವೇ ಅವ್ರು ಕೈ ಎತ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅಷ್ಟು ಖುಷೀಲಿ ಇದು ಮಾಡಿದ್ರು. ಆ ಥರ ಇನ್ಸ್ಟೆಂಟ್ ರಿಸಲ್ಟ್ ಸಿಗ್ತಾಯಿದೆ. ಇದು ಆಕ್ಯುಪಂಕ್ಚರಿಂದ ಉಚಿತವಾಗಿ ಕೊಡ್ತಾಯಿದ್ದಾರೆ. ಮತ್ತು ಈ ಕ್ಯಾಂಪಿಗೆ ಬಹಳಷ್ಟು ಜನ ಬರ್ತಾಯಿದ್ದಾರೆ, ಇದ್ರ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಬೆಂಗಳೂರಿನ ಕಾಮಧೇನು ಸ್ವಾಸ್ಥ್ಯ ಕೇಂದ್ರ ಇವರ ಸಹಯೋಗದಲ್ಲಿ ವರ್ಷಕ್ಕೆ 2-3 ಬಾರಿ ತಮ್ಮ ಶಾಲೆಯಲ್ಲಿ ಶಿಬಿರ ಆಯೋಜಿಸಿದ್ದು ನೂರಾರು ಮಂದಿ ಉಪಯೋಗ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು. ನಮಸ್ತೆ, ನಾನು ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಮ್ಮದು ಕಾಮಧೇನು ಸ್ವಸ್ಥ್ಯ ಕೇಂದ್ರ ಅಂತ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಇದರಲ್ಲಿ ನಾನು ಸ್ಪೆಷಲೈಸ್ಡ್ ಇನ್ ಆಕ್ಯುಪಂಕ್ಚರ್, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನನ್ನು ನಾವು ITM ಮತ್ತು ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್ಗೆ ಈ ಒಂದು ಚಿಕಿತ್ಸಾ ವಿಧಾನವನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ನಮ್ಮದು ಕೋರ್ ಸೈಂಟಿಫಿಕ್ ಟೀಮ್ ಇದೆ. ಐ ಡಿಡ್ ಮೈ PhD ಇನ್ ಆಕ್ಯುಪಂಕ್ಚರ್. ಇಂಡಿಯಾದಲ್ಲಿ ಆಕ್ಯುಪಂಕ್ಚರ್ಗೆ ಮೆಡಿಸಿನ್ ಇಲ್ಲ, ಬಟ್ ಚೈನಾ ಆ್ಯಂಡ್ ಅದರ್ ಕಂಟ್ರೀಸಲ್ಲೇ ಆಕ್ಯುಪಂಕ್ಚರ್ಗೆ ಮೆಡಿಸಿನ್ ಇದೆ. ನಾವು ಆ ಫಾರ್ಮುಲಾಸನ್ನು ತಗೊಂಡು ಇಲ್ಲಿ ಇಂಡಿಯನ್ ಆಯುರ್ವೇದಿಕ್ ಮೆಡಿಸಿನಲ್ಲಿ ಏನು ಫಾರ್ಮುಲಾಸ್ ಇದೆಯೋ ಈ ಫಾರ್ಮುಲಾಸನ್ನು ಅಂಡರ್ ಆಯುರ್ವೇದಿಕ್ ಮೆಡಿಸಿನಲ್ಲಿ ರಿಜಿಸ್ಟರ್ ಮಾಡುತ್ತಾ ನಮ್ಮ ಪ್ರೈಮ್ ಹೆಲ್ತ್ 5D ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ನಮ್ಮ ಕೋರ್ ಸೈಂಟಿಫಿಕ್ ಟೀಮ್ ಈ ಫಾರ್ಮುಲಾಸ್ ಡೆವಲಪ್ ಮಾಡಿ ಕೆಲವು ಆಯುರ್ವೇದಿಕ್ ಫಾರ್ಮುಲೇಷನ್ ಮಾಡಿ ಇದನ್ನು ಜನಸಾಮಾನ್ಯರಿಗೆ ಇರೋ ಎಲ್ಲ ಏಲ್ಮೆಂಟ್ಸ್ ಡಿಸೀಸ್ ಕ್ಯೂರ್ ಆಗೋದಕ್ಕೆ ಈ ಆಯುರ್ವೇದಿಕ್ ಮೆಡಿಸಿನನ್ನು ಪ್ರಮೋಟ್ ಮಾಡುತ್ತಾ ಮತ್ತು ಆಕ್ಯುಪಂಕ್ಚರ್ ಥೆರಪಿನ ಡೆವಲಪ್ ಮಾಡ್ತಾಯಿದ್ದೀವಿ. ಈ ಆಕ್ಯುಪಂಕ್ಚರ್ ಅಲ್ಲಿ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ. ಈಗ ನಾನು ಸುಮಾರು 22 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸುಮಾರು ಏಲ್ಮೆಂಟ್ಸ್ಗೆ ನಾವು ಕ್ಯೂರು ಮಾಡಿದ್ದೀವಿ, ಕೆಲವು ಬ್ಯಾಲೆನ್ಸಿಂಗ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಮಾಡಿದ್ದೀವಿ. ಇದನ್ನು ಎಲ್ಲ ಕಡೆ ಈ ಒಂದು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಆದರ್ಶ ನಗರ ವಿಭಾಗದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ಹಾಗೂ ಗಣಿತ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ ವಿದ್ಯಾರ್ಥಿನಿ, ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನದಿಂದಾಗಿ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತಿದೆ. ನಾವು ಹೇಗೆ ಹಾಗೆ ಏನೆಲ್ಲ ಕಲಿಯಬಹುದು ಎಂಬುದರ ಕುರಿತಾಗಿ ಇಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಲು ಸಹಕಾರಿಯಾಗಿದೆ. ಇನ್ನು ನಮ್ಮ ಕಲಿಕೆಗೆ ಶಾಲೆಯ ಎಲ್ಲ ಶಿಕ್ಷಕರು ಒಕ್ಕೊರಲಿನಿಂದ ಸಹಕಾರ ನೀಡಿದ್ದು ಇನ್ನಷ್ಟು ಹೆಚ್ಚು ಕಲಿತು ಮುಂದೆ ದೊಡ್ಡ ಸಾಧನೆ ಮಾಡಲು ಸಹಕಾರಿಯಾಗಲಿದೆ. ಈ ವಸ್ತು ಪ್ರದರ್ಶನದಿಂದಾಗಿ ನಮ್ಮ ಜ್ಞಾನ ಮತ್ತಷ್ಟು ವೃದ್ಧಿಯಾಗಿದ್ದು ಇನ್ನು ಮುಂದೆ ಪರಿಸರ ಹಾಗೂ ಗಣಿತದ ಬಗ್ಗೆ ವಿಸ್ತಾರವಾದ ಜ್ಞಾನ ತಿಳಿದುಕೊಳ್ಳಬಹುದು ಎಂದು ತಿಳಿಸಿದ್ರು. ನಮ್ಮ ಶಾಲೆಯಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಶಾಲೆಯಲ್ಲಿರೋ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಸೈನ್ಸ್ ಮ್ಯಾಥ್ಸ್ ಬಗ್ಗೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಸ್ಟೂಡೆಂಟ್ಸು ಬೇರೆ ಬೇರೆ ಥರ ಮಾಡೆಲ್ ಮಾಡಿಬಿಟ್ಟು ಪೇರೆಂಟ್ಸ್ಗೆ ಗೆಸ್ಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಜನರಲ್ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಸ್ಕೂಲಲ್ಲೂ ಮಾಡಿದ್ರೆ ಎಲ್ಲ ಮಕ್ಳಿಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ವತಿಯಿಂದ ನಾವು ಇವತ್ತು ಸೈನ್ಸ್ ಮತ್ತು ಮ್ಯಾಥ್ ಎಕ್ಸ್ಪೋ ಎಕ್ಸಿಬಿಷನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಗ್ರೇಡ್ 1 ಫಸ್ಟ್ ಸ್ಟ್ಯಾಂಡರ್ಡಿಂದ ವಿಭಿನ್ನ ಟಾಪಿಕ್ಸ್ ಎಲ್ಲ ಅಂದರೆ ಮ್ಯಾಥ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಟಾಪಿಕ್ಸ್ ಕವರ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ಸ್ ಎಸ್ಪೆಷಲಿ ವರ್ಕಿಂಗ್ ಮಾಡೆಲ್ಸ್ ಮಾಡಿದ್ದಾರೆ. ಮತ್ತು ಮೇನ್ ಥೀಮ್ ಈ ಸರಿ ನಾವು HAL ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈವನ್ ಎಕ್ಸ್ಪ್ಲೈನ್ ಮಾಡೋಂಥ ಮಾಡೆಲ್ಸ್ಗಳು ಪ್ರತಿಯೊಂದೂ ಮಕ್ಕಳು ಮಾಡ್ತಿದ್ದಾರೆ. ಮತ್ತು ಇನ್ನೇನು ವಿಶೇಷತೆ ಅಂದರೆ ಗ್ರೇಡ್ 1ಇಂದ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಕಾನ್ಸೆಪ್ಟ್ ಬಗ್ಗೆನೂ ಚೆನ್ನಾಗಿ ಅರಿವಾಗುತ್ತೆ ಈ ಪ್ರೋಗ್ರಾಮ್ಸ್ಗಳಲ್ಲಿ ಭಾಗವಹಿಸೋದ್ರಿಂದ. ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕರಾದ ಹರ್ಷಿತಾ, ಮುಖ್ಯ ಅತಿಥಿಗಳಾದ ಡಾಕ್ಟರ್ BS ಪಾಲಾಕ್ಷಮೂರ್ತಿ, ಕೃಷ್ಣರಾವ್,
ಕೋಆರ್ಡಿನೇಟರ್ ಭಾರ್ಗವಿ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ತುಮಕೂರು. ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದವನು ನಾನು. ಶಿವಗಂಗೋತ್ರಿ ಪ್ರಶಸ್ತಿ ನೀಡಿರುವುದು ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಎಂದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪಾಲನಹಳ್ಳಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ನೆಲಮಂಗಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಮಹಾರುದ್ರಯಾಗ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಪಾಲನಹಳ್ಳಿ ಮಠದ ಆವರಣದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಭಾಷಾಭಿಮಾನ ಇರಬೇಕು. ಆದರೆ ಭಾಷೆ ಪ್ರಾಂತ್ಯ ಜಗಳವಿರಬಾರದು. ಸಮಾಜದಲ್ಲಿ ಜಾತಿ ಜಗಳ ಹೆಚ್ಚಾಗಿರುವುದು ಆತಂಕಕಾರಿ. ಹಿಂದುತ್ವಕ್ಕಾಗಿ ಹೋರಾಟಕ್ಕೆ ಸದಾ ಸಿದ್ಧನಿರುತ್ತೇನೆ. ನಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ಹೆಚ್ಚಾಗಿದ್ದಾರೆ. ಎಲ್ಲರೂ ವಿವಿಧತೆಯಲ್ಲಿ ಏಕತೆಯಾಗಿ ಒಗ್ಗಟ್ಟಾಗಿ ಬಾಳೋಣ ಎಂದರು. ನಮ್ಮ ಸಂವಿಧಾನ ಬಿಡ್ತಾರ, ಕೆಂಪೇಗೌಡರು ಉಳಿಯಲ್ಲ, ಬಸವಣ್ಣವರು ಉಳಿಯಲ್ಲ, ಅಂಬೇಡ್ಕರ್ ಉಳಿಯಲ್ಲ, ನಮ್ಮ ಮಠ ಮಂದಿರಗಳು ಉಳಿಯಲ್ಲ. ನಾವು ಎಲ್ಲಿವರೆಗೂ ಬಹುತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಜನ ಇರ್ತೀವೋ ಅಲ್ಲಿವರೆಗೂ ಮಾತ್ರ ಎಲ್ಲದಕ್ಕೂ ಬೆಲೆ ಬರುತ್ತೆ. ಹೆಚ್ಚು ಅಂದ್ರೆ ನಮ್ಮ ಹತ್ರ ಜಗಳ ಇರ್ಬೋದು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಲ್ಲೆ ಕೊಲೆಗಳು ನಡೆದಿರ್ಬೋದು. ಆದ್ರೆ ಬಾಂಬ್ ಹಾಕುವ ಮನಸ್ಥಿತಿಯವರು ನಾವಲ್ಲ. ಜನಾಂಗವನ್ನೇ ಸರ್ವನಾಶ ಮಾಡಬೇಕು ಅಂತ ಬಯಸಿದವರಲ್ಲ. ಅದಕ್ಕೆ ನಾನು ವಿನಂತಿ ಇರೋದೇನು ಅಂದ್ರೆ, ನಮ್ಮ ವಿವಿಧತೆ ಅದರಲ್ಲಿ ಭಿನ್ನತೆಯನ್ನು ಹುಡುಕಬಾರದು. ಏಕತೆಯ ಸೂತ್ರದ ಒಳಗಡೆ ವಿವಿಧತೆ ಅಡಗಿದೆ ಅನ್ನುವಂಥ ಸತ್ಯವನ್ನ ಜೋಡಿಸಿದಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕು. ಒಬ್ಬ ಕವಿ ಒಬ್ಬ ಸಂಕಟದಿಂದ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೇ ಆಯ್ತು. ಇನ್ನು ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾತನಾಡಿ, ನಮ್ಮ ದೇಶದಲ್ಲಿ ಸಾಕ್ಷರತೆ ಹೆಚ್ಚಾಗಿದೆ, ಸಂಸ್ಕಾರ ಕಡಿಮೆಯಾಗುತ್ತಿರುವುದು ಆತಂಕಕಾರಿ. ಆದರ್ಶದ ಬದುಕು ಮುಖ್ಯ, ಆಕರ್ಷಣೀಯ ಜಗತ್ತ ಬೇಡ. ಬೇರೆಯವರ ನೋವಿಗೆ ಪರಿಹಾರ ಬೇಕು. 2027 ಭಾರತ 3ನೇ ಸ್ಥಾನವಾಗಿದೆ. 2027 ಭಾರತ 3ನೇ ಸ್ಥಾನವಾಗಿ ಆರ್ಥಿಕವಾಗಿ ದೊಡ್ಡ ದೇಶವಾಗಲಿದೆ. ದುಡಿದು ಬೆಳೆಯಬೇಕು, ತುಳಿದು ಬೆಳೆಯಬಾರದು ಎಂದರು. ಏನ್ ಮಾಡಬೇಕು ಅಂತ ಮಹಾಭಾರತ ಹೇಳುತ್ತೆ, ಏನ್ ಮಾಡಬಾರ್ದು ಅಂತ. ಆದ್ರೆ ಭಗವದ್ಗೀತೆ ಹೇಳುತ್ತೆ ಏನ್ ಬದುಕಬೇಕು ಅಂತ ಹೇಳುತ್ತೆ. ಸೊ ಅದರಿಂದ ನಾವು ಭಗವದ್ಗೀತೆಯ ಯಾಕೆಂದ್ರೆ ಎಲ್ಲ ಇವತ್ತು ಭಾರತ ದೇಶ ಹಲವಾರು ಧರ್ಮಗಳಿದೆ, ಅದೇ ರೀತಿ ಹಲವಾರು ಪದ್ಧತಿಗಳಿದೆ. ಆದರೆ ಎಲ್ಲ ಧರ್ಮಗಳ ಸಂದೇಶ ಏನಪ್ಪಾ ಅಂದ್ರೆ, ನಾವು ಒಳ್ಳೆಯದು ಮಾಡಬೇಕು, ಪರೋಪಕಾರಿ ಮನೋಭಾವ ಇರಬೇಕು. ದೇವರೆಲ್ಲಿದ್ದಾನೆ ಅಂದ್ರೆ, ನಾವು ಮಾಡುವ ಕೆಲಸವನ್ನ ಸರಿಯಾಗಿ ಪ್ರಾಮಾಣಿಕತೆಯಿಂದ ಯಾವುದೇ ಒಂದು ಅಪೇಕ್ಷೆ ನಿರೀಕ್ಷೆ ಇಲ್ಲದೆ ಮಾಡಿದ್ರೆ ದೇವರು ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲೇ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ದೇವರು ನಿಮ್ಮ ಮನೆಗಳಲ್ಲೇ ವಾಸ ಮಾಡ್ತಾನೆ. ನಮ್ಮ ನೋವು ನಮಗೆ ಅರ್ಥ ಆದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದರೆ ಬೇರೆಯವರ ನೋವು ನಮಗೆ ಗೊತ್ತಾದ್ರೆ, ಬೇರೆಯವರ ನೋವು ನಮಗೆ ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಇವತ್ತು ಶ್ರೀಮಠ ಇವತ್ತು ಯಾಕೆಂದ್ರೆ ನಾವು ದೈವತ್ವ ಅಂತ ಹೇಳ್ತೀವಿ, ಮೃಗತ್ವ ಅಂತ ಹೇಳ್ತೀವಿ, ಮನುಷ್ಯತ್ವ ಅಂತ ಹೇಳ್ತೀವಿ. ಮೃಗತ್ವ ಅಂದ್ರೆ ಏನು? ಬೇರೆಯವರ ಕಣ್ಣಲ್ಲಿ ನೀರನ್ನು. ಇನ್ನು ಈ ಸಂದರ್ಭದಲ್ಲಿ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿ ಸಿದ್ದರಾಜು ಸ್ವಾಮೀಜಿಗಳು ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ವೇದಿಕೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ನೇಲ ನರೇಂದ್ರ ಬಾಬು, ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ, ಗಾಯಕ ಗುರುರಾಜ್ ಹೊಸಕೋಟೆ ಇತರರು ಭಾಗಿಯಾಗಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಕೊರಟಗೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವಾಗಿದ್ದ ಕಾರಣ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಶಿವಾನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿಎಂ ಶಿವಾನಂದ್ ಹೊರತುಪಡಿಸಿ ಯಾರೂ ಕೂಡ ಸ್ಪರ್ಧಿಸದ ಕಾರಣ ಎಲ್ಲ ನಿರ್ದೇಶಕರ ಸಹಕಾರದಿಂದ ಜಿಎಂ ಶಿವಾನಂದ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಂತರ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸೂಚನೆಯಂತೆ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಂತೆ ರೈತರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುತ್ತಾ ಸಹಕಾರ ಸಂಘವನ್ನ ಎಲ್ಲರ ಸದಸ್ಯರ ಒಗ್ಗೂಡಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಎಂದರು. ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಆದಂಥ ಮಾನ್ಯ ಕೆಎನ್ ರಾಜಣ್ಣ ಸಾಹೇಬರ ಸೂಚನೆಯಂತೆ ಮತ್ತು ರಾಜೇಂದ್ರ ರಾಜಣ್ಣರವರ ಸಮ್ಮತಿಯಂತೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರಾದ ಶಂಕರಣ್ಣನವರು ಮತ್ತು
ಅಶ್ವಥ್ ನಾರಾಯಣಣ್ಣನವರು ಮತ್ತು ಮಾಲಿಂಗಣ್ಣ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾಲಿಂಗಣ್ಣನವರು ಮತ್ತು ನಮ್ಮ ರುದ್ರಪ್ರಸಾದ್ ಅಣ್ಣನವರು ಮತ್ತು ಹನುಮಾನಣ್ಣನವರು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು, ಹಾಗೂ ನಮ್ಮ ಅಪ್ಪಿ ಅಣ್ಣನವರು ಮತ್ತು ರಾಘವೇಂದ್ರ ಅಣ್ಣವರು, ನರಸೇಗೌಡರು, ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಂತ ಮಂಜಣ್ಣನವರು, ತ್ರಿಯಂಬಕರಾದರು ಮತ್ತು ಎಲ್ಲ ನಿರ್ದೇಶಕರುಗಳು, ಶಶಿಕಲಕ್ಕ, ಉಮಾದೇವಿಯಕ್ಕ, ಸುನೀತಕ್ಕ, ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು TAPCMSನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರೂ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಏನು ಈ ಒಂದು TAPCMS ಸೊಸೈಟಿ ಇವತ್ತು ಪಟ್ಟಣದಲ್ಲಿ ಭಾಳ ವಿಶಾಲವಾಗಿ ಬೆಳೆದಿದೆ. ಅದನ್ನು ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಇದರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ. ಇನ್ನು ಈ ವೇಳೆಯಲ್ಲಿ GM ಶಿವಾನಂದ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕಾರ ಸಂಘ ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಕೋಲಾರ ನಗರಕ್ಕೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಆಗಮಿಸಿ ಕೋಲಾರದ JDS ಮುಖಂಡ CMR ಶ್ರೀನಾಥ್ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಜೆಡಿಎಸ್ ಮುಖಂಡ CMR ಶ್ರೀನಾಥ ನಿವಾಸದಲ್ಲಿ ಭಕ್ತರಿಂದ ಪಾದಪೂಜೆ ಸ್ವೀಕರಿಸಿದ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಮುಂಬರುವ ಎಲ್ಲ ಅನಾಹುತಗಳು ರಾಜ್ಯ ದೇಶದಿಂದ ದೂರವಾಗಲಿ. ಕುಂಭಮೇಳ ಕಾರ್ಯಕ್ರಮ ಜಗತ್ತಿನಲ್ಲೇ ಅದ್ಭುತವಾದ ಕಾರ್ಯಕ್ರಮ. ನಮ್ಮ ಸನಾತನ ಧರ್ಮದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಕುಂಭಮೇಳ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದರು. ಸಂಚಾರ ಕ್ರಮೇಣ ಕೋಲಾರ ನಗರಕ್ಕೆ ಬಂದಾಗ CM ಶ್ರೀನಾಥ್ ಅವರ ಮನೆಗೂ ಕೂಡ ಭೇಟಿ ನೀಡಿದ್ದೇವೆ. ಇಲ್ಲಿನ ಎಲ್ಲ ಭಕ್ತವರ್ಗದವರ ಈ ಧಾರ್ಮಿಕ ಪ್ರವೃತ್ತಿ, ಭಗವದ್ಭಕ್ತಿಯನ್ನು ಕಂಡು ತುಂಬ ಸಂತೋಷವಾಗಿದೆ. ರಾಮದೇವರಲ್ಲಿ, ಕೃಷ್ಣದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜಗತ್ತಿಗೆಲ್ಲ ಉಳಿತಾಗುವಂತೆ ಬಂದಿರುವ ಆಪತ್ತುಗಳನ್ನೆಲ್ಲ ದೇವರು ದೂರ ಮಾಡಿಕೊಟ್ಟು ಸಕಲ ಬಗೆಯ ಸಾತ್ವಿಕ ಸಂಪತ್ತನ್ನು ದೇವರು ಎಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ದೇವರು ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಉಳಿತಾಯ. ಕುಂಭಮೇಳ ಕಾರ್ಯಕ್ರಮವು ಜಗತ್ತಿನಲ್ಲೇ ಒಂದು ಅದ್ಭುತದ ಕಾರ್ಯ ಇದಾಗಿ ಹೋಗಿದೆ. ಅದು ಯಶಸ್ವಿಯಾಗಿ ನೆರವೇರಿದ್ದಕ್ಕೆ ನಾವು ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ತುಂಬ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರಿಗೂ ಉಳಿತಾಯ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಆರಂಭವಾಗಿದ್ದು, ದೇವನಹಳ್ಳಿ ತಾಲೂಕು ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 308 ವಿದ್ಯಾರ್ಥಿಗಳು ಹಾಗೂ ಪ್ರಗತಿ ಕಾಲೇಜಿನಲ್ಲಿ 405 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಲಾವಣ್ಯ ಮಾತನಾಡಿ, ಇಂದಿನಿಂದ ಪರೀಕ್ಷೆಗಳು ಪ್ರಾರಂಭವಾಗಿದ್ದು, ಯಾರು ಭಯದಿಂದ ಎದುರಿಸದೆ ಸಂತೋಷದಿಂದ ಪರೀಕ್ಷೆ ಬರೆಯೋಣ. ಗಾಬರಿಯಿಂದ ಮನಸ್ಸಿಗೆ ಘಾಸಿ ಮಾಡುವುದರಿಂದ ಓದಿರುವುದೆಲ್ಲ ಮರೆತು ಹೋಗುತ್ತದೆ. ಆದ್ದರಿಂದ ಯಾವುದೇ ಭಯ ಬೇಡ. ನಮ್ಮ ಉಪನ್ಯಾಸಕರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಭ್ಯಾಸ ಮಾಡಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಅಂತ ಹಾರೈಸಿದರು. ನಾನು ದ್ವಿತೀಯ PUCಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಇವತ್ತು ಕನ್ನಡ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ ಅಂತ ಯಾರು ಭಯ ಬೀಳೋದು ಬೇಡ. ಇವತ್ತು ಕನ್ನಡ ಎಕ್ಸಾಮ್, ನಮ್ಮ ಕನ್ನಡ ಭಾಷೆ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. 3 ಬೋರ್ಡಿಂದ ಬಿಟ್ಟಿರುವಂಥ 3 ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ವ್ಯಾಸಂಗ ಇದು ಪೂರ್ತಿಯಾಗಿ ಪಠ್ಯ ಪುಸ್ತಕದಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಇದು ಮಾಡಿದ್ದೀವಿ. ಮತ್ತು ಕನ್ನಡ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಧೈರ್ಯ ಇದೆ, ಎಕ್ಸಾಮ್ ಫೇಸ್ ಮಾಡ್ಬೋದು ಅಂತ ಈಸಿ ಆಗಿರುತ್ತೆ ಪೇಪರು ಅಂತ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಎಲ್ಲ ಉಪನ್ಯಾಸಕರು ನಮಗೆ ಧೈರ್ಯ ತುಂಬಿದ್ದಾರೆ. ಎಕ್ಸಾಮ್ ಚೆನ್ನಾಗಿ ಬರೀರಿ, ಒಳ್ಳೆ ಫಲಿತಾಂಶ ತಗೊಂಬಂದು ಕೊಡ್ತೀರಾ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಎಲ್ಲ ಪಟ್ಟೆ ಬರ್ತೀವಿ. ಇವತ್ತು ಎಕ್ಸಾಮ್ ಚೆನ್ನಾಗಿ ಫೇಸ್ ಮಾಡಿ ಧೈರ್ಯದಿಂದ ಎಕ್ಸಾಮ್ ಸೆಂಟ್ರಿಂದ ಆಚೆಗೆ ಬರ್ತೀವಿ ಅಂತ ಎಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ಲ ಕಾಲೇಜು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರಲಿ, ಅದ್ರಲ್ಲಿ ನಮ್ಮದು ಚೆನ್ನಾಗಿ ಬರಲಿ ಅಂತ ಹೇಳ್ಕೊಳ್ತೀನಿ. ಪ್ರಗತಿ ಕಾಲೇಜಿನ ವಿದ್ಯಾರ್ಥಿ ಚರಣ್ಯ ಮಾತನಾಡಿದರು. ನಮ್ಮ ಕಾಲೇಜಿನಲ್ಲಿ ಸಮಯಕ್ಕಿಂತ ಮುಂಚಿತವಾಗಿ ಪಠ್ಯವೆಲ್ಲ ಮುಗಿಸಿ ಎಲ್ಲ ವಿಷಯದ ಬಗ್ಗೆ ಪುನರಾವೃತ್ತಿ ಮಾಡಿಸಿದ್ದಾರೆ. ಎಲ್ಲ ರೀತಿಯಲ್ಲೂ ಧೈರ್ಯ ಹೇಳಿದ್ದಾರೆ. ಮೊದಲ ಪರೀಕ್ಷೆ ಕನ್ನಡ ಆಗಿರುವುದರಿಂದ ಉತ್ತಮವಾಗಿ ಬರೆದು ಇನ್ನೂ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಎಂದರು.
ಹೆಸರು ಚರಣ್ಯ ಅಂತ. ನಾನು ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮಗೆ ಸೆಕೆಂಡ್ ಪಿ ಯುಲಿ ನವೆಂಬರ್ಗೆ ಸಿಲೆಬಸ್ನೆಲ್ಲ ಮುಗಿಸಿದ್ದಾರೆ. ಸೊ ಅದು ನಮಗೆ ಇನ್ನೂ ಹೆಚ್ಚು ರಿವಿಷನ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಈ ಸತಿ ವೆಬ್ ಕಾಸ್ಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಟೀಚರ್ಸ್ ನಮ್ಮ ಲೆಕ್ಚರರ್ಸ್ ಎಲ್ಲ ನಮ್ಮನ್ನು ಅದಕ್ಕೂ ರೆಡಿ ಮಾಡಿದ್ದಾರೆ. ಸೊ ನಾವು ಎಕ್ಸಾಮ್ಗೆ ಫುಲ್ ಪ್ರಿಪೇರ್ ಆಗಿದ್ದೀವಿ. ನಮಗೆ ಇವತ್ತು ಫಸ್ಟ್ ಎಕ್ಸಾಮ್ ಕನ್ನಡ ಇದೆ. ಸೊ ಕನ್ನಡ ನಮಗೆ ಮದರ್ ಟಂಗ್ ಆಗಿರೋದ್ರಿಂದ ಅದರಲ್ಲಿ ಚೆನ್ನಾಗಿ ಬರಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಎಕ್ಸಾಮಲ್ಲೇ ಚೆನ್ನಾಗಿ ಬರೆದ್ರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲನೂ ಚೆನ್ನಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕನ್ನಡ ಚೆನ್ನಾಗಿ ಬರಿತೀವಿ ಇವತ್ತು ಎಕ್ಸಾಮ್. ಈ ಎಕ್ಸಾಮ್ ಬರೆಯೋದ್ರಿಂದ ನಮಗೆ ಕನ್ನಡ ಆಗಿರೋದ್ರಿಂದ ಇದು ಓನಾಗಿ ಕೂಡ ಬರಿಬೋದು. ಅದೇ ರೀತಿ ನಮಗೆ ಎಕ್ಸಾಮ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಯಾವ ಥರ ನಾವು ನೆಕ್ಸ್ಟ್ ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅನ್ನೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರಿಂದ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆಯ ಹಿನ್ನೆಲೆಯಲ್ಲಿ ಶನಿವಾರ ಮಹಾರಥೋತ್ಸವ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಸಾಲೂರು ಮಠಾಧಿಪತಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ನೇತೃತ್ವದಲ್ಲಿ ಬೇಡಗಂಪಣ್ಣರವರ ಸಾರಥ್ಯದಲ್ಲಿ ಬೆಳಗ್ಗೆಯಿಂದಲೇ ಮಹದೇಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಉತ್ಸವ ಮೂರ್ತಿಯನ್ನ ದೇವಾಲಯದ ಆವರಣದಲ್ಲಿ ಮೆರವಣಿಗೆ ಮೂಲಕ ತಂದು ಶೃಂಗಾರಗೊಳಿಸಿದ್ದ ಮಹಾರಥದಲ್ಲಿಸಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆಯಿತು. ಶಿವರಾತ್ರಿ ಜಾತ್ರೆಯ ಹಿನ್ನೆಲೆಯಲ್ಲಿ ಮಹದೇಶ್ವರನು ಭಕ್ತರ ವಿವಿಧ ಸೇವೆಗಳಿಂದ ಸಂಪನ್ನನಾದನು. ಚಾಮರಾಜನಗರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ದೇಶ ವಿದೇಶಗಳಿಂದ ಮಹದೇಶ್ವರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವ ಶಿವರಾತ್ರಿ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಕಾರಿನಲ್ಲಿ ತೆರಳುತ್ತಿದ್ದ ಭಕ್ತರು ರಸ್ತೆ ಅಪಘಾತಕ್ಕೊಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದುವಾಡಿ ಬಳಿಯ ಮುಖ್ಯ ರಸ್ತೆಯಲ್ಲಿ ಶನಿವಾರ ಬೆಳಗ್ಗೆ ಟಿಪ್ಪರ್ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲಿಯೇ 5 ಮೃತಪಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಾರಿನಲ್ಲಿದ್ದ 3 ಪುರುಷರು, 2 ಮಹಿಳೆಯರು ಮೃತಪಟ್ಟಿದ್ದಾರೆ. ಆದರೆ ಮೃತಪಟ್ಟವರ ವಿವರ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಉಳಿಯಾರು ಕಂಪನಹಳ್ಳಿ ಬಳಿಯ ತೆಂಗಿನ ತೋಟವೊಂದರಲ್ಲಿ ನೀರ ಇಳಿಸುತ್ತಿದ್ದ ರೈತನ ಮೇಲೆ ಅಬಕಾರಿ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿ ರೈತ ಈರಣ್ಣ ಅವರನ್ನ ಬಂಧಿಸಿದ್ದಾರೆ. ವಿಚಾರ ತಿಳಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಘಟನಾ ಸ್ಥಳಕ್ಕೆ ತೆರಳಿ ಅಬಕಾರಿ ಜೀಪಿಗೆ ಅಡ್ಡ ಕುಳಿತು ಈರಣ್ಣ ಅವರನ್ನ ಬಿಡಿಸಿದ್ದಾರೆ. ರೈತ ಹೋರಾಟಗಾರ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ನೀರ ಚಳುವಳಿಯಿಂದ ಪ್ರಭಾವಿತರಾಗಿ ಉಳಿಯಾರಿನ ಈರಣ್ಣ ಕಳೆದ 3 ದಶಕಗಳಿಂದಲೂ ಈ ಭಾಗದಲ್ಲಿ ನೀರ ಇಳಿಸುವ ಮೂಲಕ ನೀರ ಈರಣ್ಣನೆಂದೇ ಪ್ರಖ್ಯಾತರಾಗಿದ್ದಾರೆ. ಎಂದಿನಂತೆ ಶುಕ್ರವಾರವೂ ಸಹ ನೀರ ಇಳಿಸುವಾಗ ಏಕಾಏಕಿ ಇನ್ಸ್ಪೆಕ್ಟರ್ AK ನವೀನ್ ಅವರು ಮತ್ತು ತಮ್ಮ ಸಿಬ್ಬಂದಿ ಜೊತೆಗೂಡಿ ದಾಳಿ ಮಾಡಿ ಈರಣ್ಣ ಅವರನ್ನು ಬಂಧಿಸಿ ಅಲ್ಲಿಂದ ನೀರ ಇಳಿಸಲು ಬಳಸುತ್ತಿದ್ದ ಪರಿಕರಗಳನ್ನು ವಶಪಡಿಸಿಕೊಂಡರು. ವಿಚಾರ ತಿಳಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷ ಕರಿಯಪ್ಪ ಅವರು ಸ್ಥಳಕ್ಕೆ ತೆರಳಿ ಅಬಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಳ್ಳಿಯಲ್ಲಿ ಮದ್ಯವನ್ನ ಟೀ ಮಾರಿದಂತೆ ಮಾರುತ್ತಿದ್ದಾರೆ. ಉಳಿಯಾರು ಪಟ್ಟಣದಲ್ಲಿ MRP ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ರೈತನೊಬ್ಬ ನೀರ ಕಟ್ಟಿರುವುದಕ್ಕೆ ಬಂಧಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದರು. ಈರಣ್ಣನನ್ನು ಬಿಡುಗಡೆ ಮಾಡುವವರೆಗೆ ವಾಹನ ಮುಂದೆ ಹೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಅವು ಚೆಕ್ ಮಾಡಕ್ ಬರಲ್ಲ. ಕಂಪ್ಲೇಂಟ್ ಕೊಡ್ಬೇಕಂತ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪ್ರತಿಯಾಗಿ AK ನವೀನ್ ಅವರು ನೀರ ಇಳಿಸುವುದಕ್ಕೂ ಅನುಮತಿ ಪಡೆಯಬೇಕಿದೆ.
ಅಲ್ಲದೆ ಐಸ್ ಬಾಕ್ಸ್ನಲ್ಲಿ ನೀರ ಇಳಿಸಿ ಉಳಿ ಬರುವ ಮುಂಚೆ ಮಾರಬೇಕೆಂಬ ನಿಯಮವಿದೆ. ಆದರೆ ನಿಯಮವನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ಇಳಿಸುತ್ತಿರುವುದರಿಂದ ದಾಳಿ ಮಾಡಲಾಗಿದೆ. ಅನುಮತಿ ಪಡೆದ ನಿಯಮದ ಪ್ರಕಾರ ನೀರ ಇಳಿಸಿದರೆ ತಮ್ಮ ತಕರಾರೇನೂ ಇಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸುವುದು ಸರಿಯಲ್ಲ, ಜಾಗ ಬಿಡಿ ಎಂದು ಕೇಳಿಕೊಂಡು ನವೀನ್ ಅವರು ಜೀಪ್ ಹತ್ತಿ ಹೋಗಲು ಮುಂದಾದರು. ಆಗ ಚಂದ್ರಣ್ಣ ಜೀಪ್ಗೆ ಅಡ್ಡಲಾಗಿ ಕುಳಿತು, ನನಗೂ ಕಾನೂನು ಗೊತ್ತಿದೆ, ನೀವು ಎಷ್ಟರ ಮಟ್ಟಿಗೆ ಕಾನೂನು ಪಾಲನೆ ಮಾಡಿದ್ದೀರಿ ಎಂಬುದನ್ನು ತಾಲೂಕಿನ ಅಕ್ರಮ ಮದ್ಯದ ಅಡ್ಡಗಳು ಹೇಳುತ್ತಿವೆ. ಅಮಾಯಕ ರೈತ ಈರಣ್ಣನನ್ನು ಬಿಟ್ಟು ವಶಪಡಿಸಿಕೊಂಡಿರುವ ಪರಿಕರಗಳನ್ನು ಕೊಟ್ಟರಷ್ಟೇ ಬಿಡುತ್ತೇನೆ ಎಂದು ಪಟ್ಟು ಹಿಡಿದಿದ್ದಾರೆ. ನೀವು ಕಳ್ಳರಲ್ಲೂ ಮತ್ತೆ ಕತ್ಕೊಂಡು ಹೋಗೋದು ನೀವೇನಾರ ಅದೇ ಹೇಳ್ತಿದ್ದೆ ಕುಡಿಯಕ್ಕಾಗತ್ತ ನಿಮ್ಗೆ ಅದನ್ನ ಚೆಲ್ರಿ ತೆಗೆದು ರೈತರಿಗೆ ಕೊಟ್ಟ ಗೌರವ ಏನೈತೆ ಈಗ ಹೇಳ್ತಾ ಇಲ್ವಾ? ಇಲ್ಲ ಇಲ್ವಾ ಜೊತೆನೇ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ನಿಮ್ ಜೊತೆ ಕಳ್ಸಕ್ಕೆ ಇದ್ ಮಾಡಿರೋದು, ನಾವೇನ್ ಕರ್ಕೊಂಡೋಗಿ ನಮಗೇನು ಎಲ್ಲಿ ಇದ್ ಮಾಡ್ತೀರ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದನ್ನ ಚೆಲ್ರಿ, ಬುದ್ಧಿ ಹೇಳೋಣ ಅವ್ನಿಗೆ. ನೀವು ನೋಡಿ ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವ ಅವ್ರು ನಿಮ್ ಜೊತೆ ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಐತೆ. ಅವೆಲ್ಲ ತಡೆಯೋದು ನೀವು ನೋಡ್ರಿ, ನಿಮ್ ಲಿಮಿಟ್ಸ್ ದಾಟ್ ನೀವ್ ನಡೆಯಂಗಿಲ್ಲ. ನಾನು ಆಲ್ರೌಂಡ್ ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ. ಗೊತ್ತು ಚಂದ್ರಣ್ಣವ್ರೆ, ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರ. ಹೌದು. ನಿಮ್ ಹೆಸರು ಇಲ್ಲ, ಇಡೀ ರಾಜ್ಯಾದ್ಯಂತ ಚಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡ್ಬೇಡಿ ಅಂತ ನಾವು ಹೇಳಿದೀವಿ. ಅದಾಗಲ್ಲ, ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ಅಂತಿಮವಾಗಿ ಈರಣ್ಣ ಅವರನ್ನು ಬಿಟ್ಟು ಪರಿಕರಗಳನ್ನು ಕೊಟ್ಟು ಇನ್ನು ಮುಂದೆ ನೀರ ಇಳಿಸಬೇಡ ಎಂದು ಎಚ್ಚರಿಕೆ ಕೊಟ್ಟು ಅಬಕಾರಿ ಅಧಿಕಾರಿಗಳು ಹೋದರು. ಚೇತನ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಅವರಿಬ್ಬರು ಪ್ರೀತಿಸಿ ಮದುವೆಯಾಗಬೇಕೆಂದಿದ್ದರು. ಕುಟುಂಬಸ್ಥರ ಒತ್ತಾಯದ ಮೇರೆಗೆ ವರದಕ್ಷಿಣೆ ಪಡೆದೇ ಮದುವೆಯಾಗುವ ಅನಿವಾರ್ಯತೆ ಎದುರಾಗಿತ್ತು. ಇನ್ನು ಮಗಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ಎಂದು ಭಾವಿಸಿದ ತವರು ಮನೆಯವರಿಗೆ ಇಂದು ಬಂದ ಸುದ್ದಿಯಿಂದ ಬರೀ ಸಿಡಲೇ ಬಡಿದಂತಾಗಿದೆ. ಅಷ್ಟಕ್ಕೂ ಅಲ್ಲಾಗಿದ್ದಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಸಂಬಂಧಿಕರೆಲ್ಲ ಹೀಗೆ ಗೊಳೋ ಅಂತ ಅಳ್ತಾ ಇದ್ರು. ತವರು ಮನೆಯಿಂದ ಮದುವೆಯಾಗಿ ಹೋಗಿದ್ದ ಮಗಳು ಮಾತ್ರ ಶವಗಾರದ ಮಂಚದ ಮೇಲೆ ನೆಮ್ಮದಿಯಾಗಿ ಮಲಗಿದ್ದಾಳೆ. ಕೌಟುಂಬಿಕ ಜಂಜಾಟದಿಂದ ಬೇಸತ್ತು ಹೆಣ್ಣು ಮಗಳು ಹೀಗೆ ಮಾಡಿಕೊಂಡ್ಲ ಅಂದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಎನ್ನುವಂತಾಗಿದೆ. ಅಸಲಿಗೆ ಇಲ್ಲಿ ಹೆಣವಾಗಿ ಮಲಗಿರುವವಳು ಬೇರೆ ಯಾರೂ ಅಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿಗೆ ಸೇರಿದ ಮುನಿಯಮ್ಮನ ಪಾಳ್ಯಕ್ಕೆ ಆಗ ತಾನೇ ಮದುವೆಯಾಗಿ ಹೋಗಿದ್ದ ಯುವತಿ ಕಲಾವತಿ. ತುರುವೇಕೆರೆ ತಾಲೂಕು ಶ್ರೀರಾಂಪುರ ಗ್ರಾಮದ ಹುಡುಗಿ ಕಲಾವತಿ ಹಾಗೂ ಆಕೆಯ ಪತಿ ನರಸಿಂಹಮೂರ್ತಿ ಮದುವೆಗೂ ಮುಂಚೆ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೂ ಕುಟುಂಬಸ್ಥರ ಒತ್ತಾಯದ ಮೇರೆಗೆ 1.5 ವರ್ಷದ ಹಿಂದೆ ವರದಕ್ಷಿಣೆ ಕೊಟ್ಟು ಕಲಾವತಿ ನರಸಿಂಹಮೂರ್ತಿಯನ್ನ ವರಿಸಿದ್ದರು. ಎಲ್ಲ ಸರಿಯಾಗಿ ನಡೆದುಕೊಂಡು ಹೋಗಿದ್ದರೆ ಇವತ್ತು ಈ ಘಟನೆ ನಡೀತಾ ಇರಲಿಲ್ಲ. ಅತ್ತೆ ಮನೆಯ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ದ ಅಳಿಯ ನಿನ್ನ ತವರು ಮನೆಯಿಂದ ಇನ್ನಷ್ಟು ಹಣ ತಂದು ಕೊಡುವಂತೆ ಪ್ರತಿನಿತ್ಯ ಪೀಡಿಸ್ತಾ ಇದ್ದ. ಗಂಡನ ಕಾಟ ಅಷ್ಟೇ ಅಲ್ಲದೆ ಅತ್ತೆ ಹಾಗೂ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಕಲಾವತಿಗೆ ಹಿಂಸೆ ಕೊಡ್ತಿದ್ರು. ಇತ್ತೀಚೆಗೆ ಆಸ್ಪತ್ರೆಗೂ ದಾಖಲಾಗಿ ಕಲಾವತಿ ಚಿಕಿತ್ಸೆ ಪಡೆದು ಗುಣಮುಖಳಾಗಿದ್ಲು. ಈ ಗಾಯ ಮಾಸುವ ಮುನ್ನವೇ ಮತ್ತೊಂದು ಆಘಾತ ಎದುರಾಗಿದ್ದು ಈಗ ಮುದ್ದು ಮಗಳು ಕೊನೆ ಉಸಿರೆಳೆದಿದ್ದಾಳೆ. ವರದಕ್ಷಿಣೆ ತಾಂಬ ಅಂತ ದುಡ್ಡು ತಾಂಬ ಅನ್ನರಂತೆ. ಬಂದು ಮನೆ ಮೇಲೆ 2 ಲಕ್ಷ ಲೋನ್ ತಗೊಂಡೋದ್ಲು. ನೀವೇ ಲೋನ್ ಕೊಡ್ತಿದ್ರಾ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು 3 ಜನ ಇದ್ರು, ಒಬ್ಬ ಸತ್ತೋಯ್ದ, ಇವರಿಬ್ರಿದ್ರು. ಆಮೇಲೆ ವರದಕ್ಷಿಣೆ ಕೊಡ್ರಿ ಅಂತ ಬಂದರು. 2 ಲಕ್ಷ ಕೊಡ್ರಿ ಅಂದರು. ನಾವು 2 ಲಕ್ಷ ಕೊಡೋಕ್ಕಲ್ಲ ಅಂತ 1 ಲಕ್ಷ ಕೊಟ್ಟು, ಆಮೇಲೆ ಉಂಗುರ ಕೊಡ್ರಿ ಅಂದರು, ಉಂಗುರ ಕೊಟ್ಟು, ಆಮೇಲೆ ಕೊಳ್ ಚೈನ್ ಕೊಟ್ಟು, ಕೈ ಚೈನ್ ಕೊಟ್ಟು ಮದುವೆನೂ ಮಾಡ್ದು. ಹಿಂಗೆ ಎಲ್ಲ ತಿರ್ಗಾ ದುಡ್ಡು ಇಸ್ಕೊಂಬೋಗು ಅಂತ ಎಲ್ಲದಕ್ಕೂ ತರ್ಸ್ಕೊಂಡು ಹಾಕಿಸ್ಕೊಂಡು ನನ್ನ ಮಗಳಿಗೆ ಕೊಳ್ ಚೈನ್ ಇದು ಮಂಗಸಾರ ಮಾಡಿಸಿದ್ದು, 2 ಬಾಳೆ ಮಾಡಿಸಿದ್ದು, 1 ನೆಕ್ಲೆಸ್ ಮಾಡಿಸಿದ್ದು, ಒಂದು ಜೊತೆ ಬಾಲೆ ಜುಮ್ಕಿ ಮಾಡಿಸಿದ್ದು, 20,000 ರೂಪಾಯಿ ಬರೋ ಚೈನ ಕಾಲ್ ಚೈನನ್ನ ಕೊಡಿಸಿದ್ದು. ಏನು ನನ್ನ ಮಗಳ ಏನೂ ಇಲ್ಲ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನೆಂದ್ರೆ ಕಲಾವತಿಯ ಪತಿ ನರಸಿಂಹಮೂರ್ತಿ ತನ್ನ ತಾಯಿಯ ಒಡವೆಗಳನ್ನ ಅಡಮಾನ ಇಟ್ಟಿದ್ದಂತೆ. ಆ ಒಡವೆಗಳನ್ನ ಬಿಡಿಸಿಕೊಡುವಂತೆ ಕಲಾವತಿಯ ಮೇಲೆ ಗಂಡನ ಹಾಗೂ ಅವರ ಪೋಷಕರು ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯನ್ನ ಸಹಿಸಿಕೊಳ್ಳದ ಕಲಾವತಿ 112 ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿ ರಾಜಿ ಸಂಧಾನವನ್ನ ನಡೆಸಲಾಗಿತ್ತು.
ಇಷ್ಟೆಲ್ಲ ಆದರೂ ಮೊಂಡ ಬಿದ್ದವರಂತೆ ಗಂಡನ ಕಡೆಯವರು ಕಲಾವತಿಯ ಮೇಲೆ ಕ್ರೂರ ಮೃಗಗಳಂತೆ ವರ್ತಿಸಿದ್ದಾರೆ. ಹಲ್ಲೆಯ ತೀವ್ರತೆಯಿಂದಾಗಿ ಅತೀವ ರಕ್ತಸ್ರಾವ ಉಂಟಾಗಿ ತನ್ನ ತಂಗಿ ಮೃತಪಟ್ಟಿದ್ದಾಳೆ. ಕಲಾವತಿ ಮೃತಪಡುತ್ತಿದ್ದಂತೆ ಪತಿ ನರಸಿಂಹಮೂರ್ತಿ, ಅತ್ತೆ, ಮಾವ ಹಾಗೂ ಪತಿಯ ಅಕ್ಕ ರೂಪಾ ಎಸ್ಕೇಪ್ ಆಗಿದ್ದಾರೆ ಎಂದು ಕಲಾವತಿಯ ಅಣ್ಣ ಆರೋಪಿಸಿದ್ದಾರೆ. ಇವರು ಏನು ವಧೆ ಕೊಟ್ಟು ಎಲ್ಲ ಇದು ಮಾಡಿದ್ರಂತೆ ಬುಧವಾರ ದಿನ ಸಂಜೆ. ಅದನ್ನ ನಮ್ಗೆ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಅವರು, ಯಾಕಂದ್ರೆ ಅಪ್ಪಾಜಿ ತಿರೋದು ದುಡ್ಡಲ್ಲಿ ನಾವಿದ್ದು ಹೇಳಿರಲಿಲ್ಲ. ಆಮೇಲೆ ಏನೋ ಒಡವೆ ಏನೋ ಆಡ ಇಕ್ಕಿದ್ರಂತೆ ಅವರು, ಕೊಲ್ಚೇನು ಇದನ್ನೆಲ್ಲ ಯಾರೋ ಇಕ್ಕಿದ್ರಂತೆ, ನಾವು ಕೊಟ್ಟಿದ್ವಲ್ಲ ನಿಮ್ಮ ತಂಗಿರು ಅವನ್ನ ಇಕ್ಕಿದ್ರಂತೆ, ಏನೋ ಸಮಸ್ಯೆ ಇದೆ ಅಂತ. ನನ್ನ ಮೇಲೆ ಯಾಕೆ ಇಕ್ಕಿದೆ, ಬಿಡಿಸ್ಕೊಂಬಂದು ಕೊಡೋಗು, ಇನ್ನೂ ಇಲ್ವ ಇಕ್ಕ ಅಂತೇಳಿ ಏನೋ ಅದೊಂದು ಮಾತು ಬಂತು ನನಗೆ. ಅವಾಗ ಅದಕ್ಕೆ ಬಿಡಿಸ್ಕೊಂಬರೋಣ ತುಳುಕೆರೆ ಬಂದಿದ್ದಾಗ ಇದು ಅವತ್ತೆಲ್ಲ ಹೊಡೆದಿದ್ರಾ ಅಥವಾ ತಲೆಗೆ ಏಟಾಗಿತ್ತಾ, ಬಿದ್ರಂತೆ ಅಂತ ಹೇಳಿದ್ರು. ಬುಧವಾರ ನೈಟೇ ಹೊಡೆದವ್ರಲ್ಲ, ಅದಕ್ಕೆ ಧ್ಯಾನ ತಪ್ಪಿ ಅಲ್ಲಿ ಕುಸ್ತವ್ರಿ. ಕುಸ್ತಿ ಎಲ್ಲ ಇದಾಗಿ ತುರುವೇಕೆರೆ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂತೇಳಿ ತುಮಕೂರಿಗೆ ಕಳ್ಸಿದ್ವಿ. ತುಮಕೂರಿಗೆ ಹೋದ್ವಿ, ಹೆಡ್ ಸ್ಕ್ಯಾನಿಂಗ್ ಮಾಡ್ರಿ ಅಂತೇಳಿ ಹೆಡ್ ಸ್ಕ್ಯಾನಿಂಗ್ ಬರ್ತಾರೆ, ತಲೆಗೆ ಹೊಡೆದವ್ರೆ. ಆಮೇಲೆ ಅಲ್ಲಿ ಏಟ್ ಬಿದ್ದೈತೆ ತಲೆಗೆ ಅಂತೇಳಿ ನಿಮ್ಮನ್ಸಿಗೆ ಕಳ್ಸಿದ್ರು. ನಿಮ್ಮನ್ಸಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ನರ್ಸ್ಗಳೆಲ್ಲ ಏನಂದ್ರು, ಇಮಿಡಿಯೇಟ್ಲಿ ವಿಕ್ಟೋರ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅಲ್ಲೋಗಿ 2 ಡ್ರಾಪ್ಸ್ ಹಾಕ್ಸ್ಕೊಂಡು ಮಾರನೇ ಬೆಳಿಗ್ಗೆದು OPDಗೆ ಬಂದು ಇದಕ್ಕೆ ನಿಮಾನ್ಸಿಗೆ ಬಂದು ಎಲ್ಲ ಚೆಕ್ ಮಾಡಿಸಿದಾಗ ತಲೆಗೆ ಬಲವಾದ ಇಲ್ಲಿ ಪೆಟ್ಟು ಬಿದ್ದಿದೆ, ನರದಲ್ಲಿ ಬ್ಲಡ್ ಬ್ಲ್ಯಾಕ್ ಆಗಿ ಇದು ಪೂರ್ತಿ ಸ್ವಾಧೀನ ಇಲ್ದಂಗಾಗಿ ಇಲ್ಲಿ ಸ್ಟ್ರೋಕ್ ಥರ ಟೈಪ್ ಇದಾಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟರು. ಆಮೇಲೆ ಏನು ಮಾಡೋದು ಅಂತ ಕೇಳ್ಕೊಂಡು ಆಪ್ರೇಷನ್ ಮಾಡಬೇಕು ಅಂತ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟೊಂದು ಖರ್ಚಾಗಲಿ ಆಸ್ತಿ ಮಾರೋದಲ್ಲಿ ನಾನು ಮಾಡ್ತೀನಿ ಅಂತ ಕೇಳ್ಕೊಂಡೆ ಡಾಕ್ಟ್ರನ್ನ. ಡಾಕ್ಟ್ರನ್ನ ಕೇಳ್ಕೊಂಡು ಮತ್ತೆ ಅವರು ಮಾಡ್ತೀವಿ ಆಪ್ರೇಷನ್ನು, ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ. ನಾನು ಅಷ್ಟು ಶ್ರೀಮಂತಲ್ಲ, ಸರಿ ನೋಡೋಣ ಇಲ್ಲೇ ಹತ್ರದಲ್ಲಿ ಎಲ್ಲರೂ ಹಾಸನ ಕಡೆನೂ ಎಲ್ಲರೂ ತೋರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದೆ. ಒಂದು ಸ್ವಲ್ಪ ಸುಸ್ತಾಗ್ತಿತ್ತು ಅವ್ರಿಗೆ, ಸುಸ್ತಾಗ್ತಿತ್ತಲ್ಲ ಅಂತೇಳಿ ಒಂದು ಗ್ಲೂಕೋಸ್ ಬಾಟ್ಲಿ ಹಾಕ್ಸೋಣ ಇಲ್ಲಿ ಹಾಸ್ಪಿಟಲ್ ಚೀನಾಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೊಂದು ಬಾಟ್ಲಿ ಹಾಕ್ಸೋಣ ಅಂತೇಳಿ ಕರ್ಕೊಂಡೊಂದು ಬಾಟ್ಲಿ ಹಾಕ್ಸಿದೆ. ಒಂದು ಅರ್ಧ ಗಂಟೆ ಬಾಟ್ಲಿ ಓಡ್ತಿರೋದ್ರು. ನೀವು ಸದ್ಯ ಕಲಾವತಿಯ ಮೃತದೇಹ ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿರಿಸಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಏನೇ ಆಗಲಿ, ವರದಕ್ಷಿಣೆ ಎಂಬ ಪೆಂಡಂಭೂತಕ್ಕೆ ಬದುಕಿ ಬಾಳಬೇಕಿದ್ದ ಮುಗ್ಧ ಜೀವ ಈಗ ಕೊನೆಯುಸಿರೆಳೆದಿದೆ. ಇನ್ನು ಪ್ರೀತಿಯ ಮಗಳನ್ನ ಕಳೆದುಕೊಂಡ ಪೋಷಕರಿಗೆ ಕಣ್ಣೀರೊಂದೇ ಉಳಿದಿದೆ. ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಇದಾಗಿತ್ತು ಇವರಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.